ಜಿಲ್ಲೆ ಹೊಸಪೇಟೆ ನಗರದ ಪುನೀತ್ ರಾಜ್ಕುಮಾರ್ ಕ್ರೀಡಾಂಗಣದಲ್ಲಿ ಆರ್ಆರ್ ಫೌಂಡೇಶನ್ ವತಿಯಿಂದ ಆರ್ಆರ್ ಪ್ರೀಮಿಯರ್ ಲೀಗ್ ಸೀಸನ್ 1ರ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ನಡೆಯಿತು. ಶ್ರೀ ಕೊಟ್ಟೂರು ಸಂಸ್ಥಾನ ಮಠದ ಪರಮಪೂಜ್ಯ ಶ್ರೀಗಳು ಹಾಗೂ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದರಾದ ರಾಜಶೇಖರ್ ಹಿಟ್ನಾಳ್ ರವರು ಹಾಗೂ ಆರ್ಆರ್ ಪ್ರೀಮಿಯರ್ ಲೀಗ್ನ ಆಯೋಜಕರಾದ ರಶ್ಮಿ ರಾಜಶೇಖರ್ ಹಿಟ್ನಾಳ್ ರವರು ಟೂರ್ನಮೆಂಟ್ಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸಿರಾಜ್ ಶೇಖರ್ ಅವರು ಹಾಗೂ ಹಿರಿಯ ಮುಖಂಡರಾದ ಸಿದ್ದನಗೌಡರು ಮತ್ತು ಮುಂತಾದ ಹಿರಿಯ ಮುಖಂಡರು ಹಾಗೂ ನಗರಸಭೆ ಸದಸ್ಯರು, ಟೂರ್ನಮೆಂಟ್ನ ಆಯೋಜಕರು ಹಾಗೂ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವಿಜಯನಗರ ಜಿಲ್ಲಾ ವರದಿಗಾರರು ಹೊನ್ನೂರು ಸ್ವಾಮಿ PH. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಮೈದಾನದಲ್ಲಿ ಹೋಗಿದ್ದಾರೆ. ಜೊತೆಗೆ ಗಣ್ಯಮಾನ್ಯರು ಕೂಡ ಅವರಿಗೆ ಸಾಥನ್ನು ನೀಡುತ್ತಿದ್ದಾರೆ. ಸ್ವಲ್ಪ ಪ್ರೇಕ್ಷಕರು ದಯವಿಟ್ಟು ಈ ಕ್ರಿಕೆಟ್ ಆಟ, ಈ ಕ್ರಿಕೆಟ್ ಪಂದ್ಯ ಏನಿದೆ, ಎಷ್ಟು ಅಂತ ಹೇಳಿದ್ರೆ ಅವ್ರು ಏನು ಯುವಕರ ಪರವಾಗಿ ನಿಂತಿದ್ದಾರೆ, ಇವತ್ತು ಪ್ರತಿಭೆಗಳನ್ನ ಕೊಡ್ತಕ್ಕಂಥ ಕೆಲಸ ಆಗು. ಈ ಒಂದು ಸಮಾರಂಭದಲ್ಲಿ ನಮ್ಮ ಗುರುಗಳು ಸಾನ್ನಿಧ್ಯ ವಹಿಸಿರ್ತಕ್ಕಂಥದ್ದು ಕೂಡ ಎಲ್ಲ ಕಡೆಗೆ ಹೋದ್ರೆ ಭಾಷಣದಲ್ಲಿ ಒಂದೇ ಹೇಳೋದು, ಎಲ್ಲ ಕ್ರೀಡಾ ಮನೋಭಾವದಿಂದ ಆಡ್ರಿ ಅಂತೇಳಿ. ಅದನ್ನೇ ಮತ್ತೆ ನಾನು ಕೂಡ ರಿಪೀಟ್ ಮಾಡಿದೆ. ಎಲ್ಲರೂ ತಾವು ಗೆಲುವು ಮುಖ್ಯ ಅಲ್ಲ, ಸಾಮಾನ್ಯವಾಗಿ ಯಾವುದೇ ಒಂದು ಕ್ರೀಡಾಕೂಟಕ್ಕೆ ಹೋದ್ರೆ ಇದೇ ಮಾತನ್ನ ವೇದಿಕೆಯಿಂದ ಬರ್ತಕ್ಕಂಥದ್ದು ಕೇಳಿ ಕೇಳಿ ನೀವು ಸಾಕಾಗ್ಬಿಟ್ಟಿದ್ರಿ. ನಾನು ಇಷ್ಟು ಹೇಳ್ತೇನೆ, ಸೋಲು ಗೆಲುವು ಮುಖ್ಯ ಅಲ್ಲ, ಪ್ರತಿಭೆಗಳನ್ನ ಗುರುತಿಸ್ತಕ್ಕಂಥ ಕೆಲಸ ಏನು ನಮ್ಮ ಹೊಸಪೇಟೆ ನಗರದಲ್ಲಿ ಆಗ್ತದೆ, ನಿಜವಾಗಲೂ ಸಂತೋಷದಾಯಕ ವಿಷಯ. ತಮ್ಮೆಲ್ಲರಿಗೂ ಕೂಡ ಶುಭ ಕೋರುತ್ತಾ, ತಮ್ಮೆಲ್ಲರಿಗೂ ಕೂಡ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನಾನು 2 ಮಾತನ್ನ ಮುಗಿಸ್ತೇನೆ. ನಮಗೆ ಕಬಡ್ಡಿ ಮೊದಲನೇ ಸ್ಥಾನದಲ್ಲಿತ್ತು, ಹಾಕಿ 2ನೇ ಸ್ಥಾನದಲ್ಲಿತ್ತು, ಬ್ಯಾಡ್ಮಿಂಟನ್ 3ನೇ ಸ್ಥಾನದಲ್ಲಿತ್ತು. ಈಗ ಕ್ರಿಕೆಟ್ ಇಡೀ ದೇಶದಲ್ಲ, ವರ್ಲ್ಡ್ನಲ್ಲೇ, ಪ್ರಪಂಚ ಆರ್ಆರ್ ಫೌಂಡೇಶನ್ ವತಿಯಿಂದ ಒಂದು ಕ್ರಿಕೆಟ್ ಅನ್ನು ಆಯೋಜನೆ ಮಾಡ್ಬೇಕಂತೇಳಿ ರಶ್ಮಿ ಅವರು ಹೇಳಿದತ್ನಾಗ ಮಾಡ್ರಿ, ಒಳ್ಳೆ ವಿಚಾರ. ಯುವಕರಿಗೆ ಅವಕಾಶ ಇರಬೇಕು, ಯುವಕರಿಗೆ ಗ್ರೌಂಡಿಗೆ ಬರಬೇಕು, ಆಟ ಆಡ್ಬೇಕಂತೇಳಿ ಹೇಳಿದತ್ನಾಗ ನಾವು ವಿಚಾರ ಮಾಡಿದ್ವಿ, ಒಂದು 20ರಿಂದ 25 ತಂಡ ಬರ್ಬೋದಂತೇಳಿ. ಆದ್ರ 56 ತಂಡಗಳು ಇವತ್ತು ಕ್ರಿಕೆಟ್ ಆಡ್ತದವು. ಅಂದ್ರೆ ಇದರಿಂದ ಗೊತ್ತಾಗುತ್ತೆ ನಿಮಗೆ ಕ್ರಿಕೆಟ್ ಬಗ್ಗೆ, ಕ್ರೀಡೆ ಬಗ್ಗೆ ಎಷ್ಟು ಆಳವಾದ ಪ್ರೀತಿ ಇದೆ ಅಂತೇಳಿ. ಅಷ್ಟೊಂದು ಪ್ರೀತಿ, ಉತ್ಸಾಹ, ಹುಮ್ಮಸ್ಸು, ಆಡ್ಬೇಕನ್ನೋದು ಕೂಡ ಇನ್ನು ಯುವಕರಲ್ಲಿ ಬಹಳಷ್ಟು ಇದೆ. ಆ ದೃಷ್ಟಿಯಿಂದ ಇವತ್ತು 56 ತಂಡಗಳು ಇವತ್ತು ಈ ಇದರಲ್ಲಿ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಿದ್ದಾವೆ. ಬಂದ್ರೆ ಇದು ಕ್ರಿಕೆಟ್ ಅಂದ್ರೆ ಒಂದು ಟೀಮ್ ವರ್ಕ್. ಇದು ಇವತ್ತು ಎಲ್ಲರೂ ಕೂಡ ನೀವು ಒಂದು ತಂಡವಾಗಿ ಆಟ ಆಡ್ತೀರಿ. ಎಲ್ಲರೂ ಕೂಡ ಒಬ್ಬರೇ ಒಂದು ಮ್ಯಾಚ್ ಗೆಲ್ಸಕ್ಕಾಗಲ್ಲ. ನೀವೆಲ್ಲರೂ ಇದ್ರೆ ಮಾತ್ರ ಒಂದು ಟೀಮ್ ವರ್ಕ್ ಆದ್ರೆ ಮಾತ್ರ ಅವಾಗ ನೀವು ಮ್ಯಾಚ್ ಗೆಲ್ಸಕ್ ಸಾಧ್ಯ ಆಗುತ್ತೆ. ಈ ದಿನ ಆರ್ಆರ್ ಫೌಂಡೇಶನ್ ವತಿಯಿಂದ ನಾವು ಆರ್ಆರ್ ಪ್ರೀಮಿಯರ್ ಲೀಗ್ ಫಸ್ಟ್ ಮ್ಯಾಚ್ ಅನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಕ್ರೀಡಾಕೂಟದಲ್ಲಿ ಎಲ್ಲ ವಾರ್ಡಿನಿಂದ ಎಲ್ಲ ಯುವಕರು ಅತ್ಯಂತ ಉತ್ಸಾಹದಿಂದ ನೀವು ಪಾಲ್ಗೊಂಡಿದ್ದೀರಾ. ನಿಮ್ಮ ಉತ್ಸಾಹಕ್ಕೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ, ಈ ದಿನ ಯುವಕರ ಒಂದು, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಯುವಕರ ಶಕ್ತಿ ಅಂದ್ರೆ ಹೇಗೆ ನಮ್ಮ ದೇಶಕ್ಕೆ ರೈತರು ಹಾಗೂ ಸೈನಿಕರು ಒಂದು ಶಕ್ತಿಯೋ, ಯುವಕರು ಸಹ ನಮ್ಮ ದೇಶದ ಒಂದು ಆಸ್ತಿ ಮತ್ತು ಅವರ ಒಂದು ಶಕ್ತಿ. ಯುವಕರ ಒಂದು ಶಕ್ತಿಯನ್ನ ಒಂದು ನದಿ ತರ ತಾವು ಶಕ್ತಿಯನ್ನ ಹರಿತಾ ಇರೋ ಶಕ್ತಿಯನ್ನ ನಾವು ಒಂದು ಒಳ್ಳೆ ಮಾರ್ಗವನ್ನು ತೋರಿಸೋದು ಮುಖ್ಯ ಆಗತ್ತೆ. ಅದಕ್ಕೋಸ್ಕರ ಮಕ್ಕಳಿಗೆ ನಾವು ಯಾವಾಗ ಒಂದು ಕ್ರೀಡಾ ಭಾವನೆಯಲ್ಲಿ ಹಾಗೂ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ನಮ್ಮ ದೇಶದ
ಉನ್ನತಿಗಾಗಿ ನಾವು ಯುವಕರನ್ನ ಒಂದು ಹಾದಿಯನ್ನು ತೋರಿಸ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಹೊಂದುತ್ತದೆ. ಸೊ ನೀವೆಲ್ಲರೂ ಇವತ್ತು ಒಂದು ಉತ್ಸಾಹದಿಂದ ಈ ಕ್ರೀಡೆಗೆ ಪಾಲ್ಗೊಂಡು ನಿಮ್ಮ ಉತ್ಸಾಹವೇ ನನ್ನ ಪ್ರೋತ್ಸಾಹ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಈ ರೀತಿ ನಾವು ಫಂಕ್ಷನ್ ಇರ್ತಿ ಕ್ರೀಡೆಯನ್ನ ಅಳವಡಿಸೋಣ ಅಂತ ಹೇಳಿದಾಗ ಎಲ್ಲ ಯುವಕರು ಬಂದು ನೀವು ಟೀಮ್ ಹೆಸರು ಕೊಟ್ಟಾಗೆಲ್ಲ ನಮ್ಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಬಂದು ಇನ್ನೂ ಮಾಡೋಣ, ಇನ್ನೂ ಹಲವಾರು ರೀತಿಯಿಂದ ಏನೇನು ಸಾಧ್ಯ ಇದೆ, ಟಿ ಶರ್ಟ್ ಕೊಡೋದು ಮಾಡೋಣ, ಎಲ್ಲ ನಿಮ್ಮ ಉತ್ಸಾಹನೇ ನಮಗೆ ಅದು ಪ್ರೋತ್ಸಾಹ ಆಗಿ ನಾವು ಈ ಕಾರ್ಯಕ್ರಮ ಜರುಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಪ್ರೀಮಿಯರ್